गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ, ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ನಿನ್ನೆ ಕ್ಲಾಸಲ್ಲಿ ನಾವೆಲ್ಲರೂ ಕೂಡ ರೇಖಿ ಅಂತಂದ್ರೆ ಏನು, ರೇಖೆ ಉಪಯೋಗವೇನು, ರೇಖೆ ಇತಿಹಾಸವೇನು, ಅದು ಯಾವ ರೀತಿ ನಮಗೆ ಒಂದು ಹೊಸ ವಿದ್ಯೆಯಾಗಿ ನಮ್ಮ ಕೈಗೆ ಇವತ್ತು ಅದನ್ನ ಪಡ್ಕೊಳ್ಳುವಂತ ಒಂದು ನಾವು ಅದೃಷ್ಟವನ್ನ ಪಡ್ಕೊಂಡಿದೀವಿ ಅನ್ನುವಂತ ಎಲ್ಲ ಮಾಹಿತಿನ ತುಂಬಾ ಸರಳವಾಗಿ ನಾವು ತಿಳ್ಕೊಂಡಿದೀವಿ. ಈ ದಿನದ ಕ್ಲಾಸ್ ಅಲ್ಲಿ ಅಂದ್ರೆ ಆ ಆ ಚೈತನ್ಯವನ್ನ, ಆ ಪರಮ ದಿವ್ಯ ಚೈತನ್ಯವನ್ನ ನಾವು ಅದರ ರಿಸೀವನ್ನ ಮಾಡ್ಕೊಳ್ಬೇಕು. ಅಂದ್ರೆ ಆ ಅನುಗ್ರಹವನ್ನ ನಾವು ತಗೊಳ್ಬೇಕು ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ನಾವು ಆ ಪ್ರೋಸೆಸ್ ಯಾವ ರೀತಿ ಕೆಲಸವನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೌದಲ್ವಾ? ನಮ್ಮ ಶರೀರ ಹೌದಲ್ವಾ? ಈ ಶರೀರಕ್ಕೆ ನಾವ್ ಏನ್ ಮಾಡ್ತಾ ಇದ್ವಿ, ಅದಕ್ಕೆ ಬೇಕಾದಂತ ಆಹಾರ ಆಗ್ಲಿ, ಊಟ ಆಗ್ಲಿ, ಎಕ್ಸಸೈಸ್ ಆಗ್ಲಿ ಅಲ್ವಾ, ಆ ಶುದ್ಧತೆ ಆಗ್ಲಿ, ಎಲ್ಲವನ್ನು ಕೂಡ ನಾವು ಇದಕ್ಕೆ ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಆದರೆ ಹೌದಲ್ವಾ, ಈ ಎಲ್ಲಾ ಪ್ರೋಸೆಸ್ ಅನ್ನ ಈ ಶರೀರದ ಒಳಗಡೆ ನೋಡ್ಕೊಳ್ತಾ ಇದ್ವಿ ಅಂದ್ರೆ ನಮ್ಮ ಜೀರ್ಣಕ್ರಿಯೆ ಆಗಿರ್ಬೋದು, ನಮ್ಮ ರಕ್ತ ಸಂಚಲನ ಆಗಿರ್ಬೋದು, ನಮ್ಮ ಉಸಿರಾಗಿರ್ಬೋದು, ಅಂದ್ರೆ ಇವೆಲ್ಲವೂ ನಮ್ಮ ಕಂಟ್ರೋಲ್ ಅಲ್ಲಿ ಇದೆಯಾ? ಈಗ ಹಾರ್ಟ್ ಬೀಟ್ ಅನ್ನ ನಾವು ಕಂಟ್ರೋಲ್ ಮಾಡ್ಕೊಳಕ್ ಆಗುತ್ತಾ? ನಾವು ತಗೊಳ್ಳುವಂತ ಆಹಾರ ಡೈಜೆಷನ್ ಆಗಿ ಅದು ಬ್ಲಡ್ ಆಗಿ ಕನ್ವರ್ಟ್ ಆಗ್ಬೇಕು ಅಂತ ಹೇಳಿ, ರಕ್ತ ಆಗಿ ಕನ್ವರ್ಟ್ ಆಗ್ಬೇಕು ಅಂದ್ರೆ ಒಂದು ಸೂಪರ್ ನ್ಯಾಚುರಲ್ ಆದಂತ ಒಂದು ಪವರ್ಫುಲ್ ಆದಂತ ಶಕ್ತಿ ನಮ್ಮ ಒಳಗಡೆ ಇದೆ ಅಲ್ವಾ? ಆ ಶಕ್ತಿ ಯಾವುದು ಅಂತೇಳಿ ನಾವು ಮೊದಲಿಗೆ ನಾವು ಅರಿವು ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಸೊ ಆ ಒಂದು ಅಂತ ಹೇಳಿದ್ರೆ ಈ ಒಂದು ಫಿಸಿಕಲ್ ಬಾಡಿಗೆ ಆಧಾರವಾಗಿರುವಂತಹ ಆಧಾರ ಸ್ತಂಭ ಯಾವುದು ಅಂತ ಹೇಳಿದ್ರೆ ಈ ಅಸ್ತಿತ್ವದ ಆಧಾರವೇ ನಮ್ಮ ಆತ್ಮ. ಈ ಶರೀರಕ್ಕೆ ಮಾತ್ರ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಅದ್ರ ಸೌಂದರ್ಯ ಆಗಿರ್ಬೋದು, ಅದಕ್ಕೆ ಬೇಕಾದಂತ ಆಹಾರ ಆಗಿರ್ಬೋದು, ಅದ್ರ ಬಗ್ಗೆ ಮಾತ್ರ ನಾವು ಏನು ನಮ್ಮ ಗಮನ ಎಲ್ಲವನ್ನ ಕೂಡ ಅದ್ರ ಕಡೆ ನಾವು ಹರಿಸ್ತಾ ಇದ್ವಿ. ಆದರೆ ಈ ಆತ್ಮದ ಬಗ್ಗೆ ಅಸ್ತಿತ್ವದೇ ಈ ಶರೀರದ ಅಸ್ತಿತ್ವವೇ ಆತ್ಮ ಆಗಿದೆಯಲ್ಲ, ಈ ಆತ್ಮದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಾ? ಹಾಗಾದ್ರೆ ಈ ಆತ್ಮಕ್ಕೆ ಏನ್ ಬೇಕು? ಅದನ್ನ ಈ ಒಂದು ಫಿಸಿಕಲ್ ಬಾಡಿಗೆ ನಾವ್ ಏನ್ ಕೊಡ್ತಾ ಇದೀವಿ, ಭೋಜನ, ಊಟ, ಆಹಾರ, ಅದು ತುಂಬಾ ಇಂಪಾರ್ಟೆನ್ಸ್ ಆಗಿರುತ್ತೆ. ಹಾಗಾದ್ರೆ ಈ ಆತ್ಮಕ್ಕೆ ಏನ್ ಬೇಕು? ಈ ಆತ್ಮದ ಭೋಜನ, ಈ ಆತ್ಮದ ಇಂಧನ ಯಾವುದು ಅಂತ ಹೇಳಿದ್ರೆ ಧ್ಯಾನ ಅಂತ ಹೇಳಿದ್ರೆ ಒಂದು ಆ ಪರಮಾತ್ಮನ ಚೈತನ್ಯದೊಂದಿಗೆ ಆ ಭಕ್ತಿ ಆಗಿರ್ಬೋದು, ಆ ನಾಮಸ್ಮರಣೆ ಆಗಿರ್ಬೋದು, ಆ ಭಜನೆ ಆಗಿರ್ಬೋದು, ಆ ಸಜ್ಜನದ ಸಂಘಗಳಾಗಿರ್ಬೋದು, ಆ ಸತ್ಕರ್ಮಗಳನ್ನ ಪಡ್ಕೊಳ್ಳುವಂತ ದಾರಿಗಳನ್ನ ನಾವು ಏನ್ ಮಾಡ್ಕೊಳ್ತಾ ಇದ್ದೀವಿ? ನಾವು ಆತ್ಮಕ್ಕೆ ಏನ್ ಬೇಕೋ ಅದು ನಾವು ಕೊಡ್ಬೇಕಲ್ವಾ? ಈ ಆತ್ಮ ಯಾವಾಗ್ಲೂ ಏನಾಗಿರುತ್ತೆ? ಈ ಅಸ್ತಿತ್ವದ ಆಧಾರವಾಗಿರುತ್ತೆ. ಅಂದ್ರೆ ಈ ಶರೀರ ಮಾತ್ರ ನಮಗ್ ಕಾಣಿಸ್ತಾ ಇದೆ ಫಿಸಿಕಲ್ ಆಗಿ, ನಮ್ಗೆ ಕಾಣದೇ ಇರುವಂತ ಶರೀರವು ಕೂಡ ನಮ್ಮ ಒಳಗಡೆ ಇದೆ. ಅದನ್ನ ನಾವು ಪಂಚಕೋಶಗಳು ಅಂತ ಹೇಳಿ ನಾವು ಕರಿತೀವಿ. ತುಂಬಾ ತುಂಬಾ ಇಂಪಾರ್ಟೆನ್ಸ್ ಆಗಿರುವಂತದ್ದು ಇದು. ಚಕ್ರಗಳು ಚಕ್ರಗಳು ಅಂತೇಳಿ ನಾವು ಫೋಕಸ್ ಮಾಡ್ತಾ ಇರ್ತೀವಿ ನಾವು, ಆದ್ರೆ ಆ ಚಕ್ರಗಳಿಗಿಂತಲೂ ಕೂಡ ನಮಗೆ ಈ ಒಂದು ಶರೀರವು ತುಂಬಾ ಇಂಪಾರ್ಟೆಂಟ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ನಿಮ್ಮಲ್ಲಿ,
ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ಈಗ ನಾವೊಂದು ಬಟ್ಟೆಯನ್ನ ಹಾಕಿದ್ದೇವೆ, ಹೌದಲ್ಲ? ಈ ಒಂದು ಬಟ್ಟೆಯನ್ನ ಹಾಕೊಂಡಿದ್ದೇವೆ. ಈ ಬಟ್ಟೆ ಹೇಗೆ ಬಂತು? ದಾರದಿಂದ ಬಂದಿದೆ. ಈ ದಾರ ಹೇಗೆ ಬಂತು? ಹತ್ತಿಯಿಂದ ಬಂತು. ಹತ್ತಿ ಎಲ್ಲಿಂದ ಬಂತು? ಗಿಡದಿಂದ, ಮರದಿಂದ ಬಂತು, ಹೌದಲ್ವಾ? ಹತ್ತಿ ಗಿಡದಿಂದ. ಆ ಹತ್ತಿ ಗಿಡ ಎಲ್ಲಿ ಬಂತು? ರೈತನ ಭೂಮಿಯಿಂದ ಬಂತು. ಆ ಭೂಮಿ ಎಲ್ಲಿಂದ ಬಂತು? ಬೀಜ. ಆ ಬೀಜವನ್ನ ಹಾಕ್ತಿವಿ ನಾವು. ಆ ಬೀಜ ಎಲ್ಲಿಂದ ಬಂತು? ರೈತನ ಭೂಮಿ. ಭೂಮಿಗೆ ಏನ್ ಬಂತು? ಹೌದಲ್ವಾ? ಈ ಪಂಚಭೂತಗಳೆಲ್ಲವೂ ಕೂಡ ಅದಕ್ಕೆ ಬೇಕಾದಂತ ಸರಿಯಾದಂತ ಗಾಳಿ, ಮಳೆ, ಬಿಸಿಲು, ನೀರು, ಆಕಾಶ ತತ್ವಗಳು ಅದಕ್ಕೆ ಸಿಗಬೇಕು, ಹೌದಲ್ವಾ? ಆ ಪಂಚತತ್ವಗಳು ಸಿಕ್ಕಿದಾಗ ಆ ಬೀಜ ಆ ರೈತನ ಭೂಮಿಯಲ್ಲಿ ಫಲವತ್ತತೆಯಾಗಿ ಅದು ಬೆಳೆದು ಈ ಒಂದು ನಾವು ಬಟ್ಟೆಯನ್ನ ನಾವು ಧರಿಸ್ತೇವೆ ಅಂತ ಹೇಳಿದ್ರೆ, ನಮ್ಮ ಈ ಒಂದು ಫಿಸಿಕಲ್ ಬಾಡಿಯಾಗಿ ನಾವು ಬರಬೇಕು ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿರುವಂತಹ ಸ್ಥೂಲ ಶರೀರ, ಪ್ರಾಣ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಅಂತೇಳಿ ಇರುತ್ತೆ. ನಮ್ಮ ಕಣ್ಣಿಗೆ ಕಾಣಿಸುತ್ತಾ ಇದು? ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅಂದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತೇಳಿ ನಾವು ಕರಿತೀವಿ. ಆದ್ರೆ ನಾವೆಲ್ಲ ಕೊಡ್ತಾ ಇರುವಂತಹ ಬೇರೆ ನೀವು ಸರಿಯಾದಂತಹ ಆಹಾರ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ನಿದ್ರೆ ಆಗಿರ್ಬೋದು, ಇದೆಲ್ಲವೂ ಕೊಡ್ತಾ ಇರೋದು ಎಲ್ಲಿಗೆ ಗೊತ್ತಾ? ಈ ಒಂದು ಸ್ಥೂಲ ಶರೀರಕ್ಕೆ ನಾವು ಕೊಡ್ತಾ ಇದೀವಿ ನಾವು. ಆದ್ರೆ ನಮಗೆ ಪ್ರಾಣ ಬರೋದು ಎಲ್ಲಿಂದ ಹೇಳಿ? ಆ ಪ್ರಾಣಮಯ ಶರೀರದಿಂದ ಫಸ್ಟ್ ನಮ್ಗೆ ಬರೋದು. ನಮ್ಮ ಚಕ್ರಗಳು ಇರೋದು ಎಲ್ಲಿ ಗೊತ್ತಾ? ಪ್ರಾಣ ಇರೋದು, ಪ್ರಾಣ ಅಂದ್ರೆ ಏನು? ಎನರ್ಜಿ. ಆ ಪ್ರಾಣ ಶಕ್ತಿ ಇರೋದು ಎಲ್ಲಿ ಗೊತ್ತಾ? ನಮ್ಮ ಪ್ರಾಣಮಯ ಶರೀರದಲ್ಲಿ ಇರುವಂತದ್ದು. ಯಾವಾಗ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ತೀವಿ, ಧ್ಯಾನವನ್ನ ಮಾಡ್ತೀವಿ, ನಿರಂತರವಾಗಿ ನಾವು ಅಭ್ಯಾಸವನ್ನ ಮಾಡ್ತೀವಿ, ಆಗ ನಮ್ಮ ಪ್ರಾಣಮಯ ಕೋಶ, ಅಲ್ಲಿಂದ ನಮ್ಮ ಮನೋಮಯ ಕೋಶ. ನೋಡಿ, ಫಸ್ಟ್ ನಾವು ಧ್ಯಾನವನ್ನ ಫಸ್ಟ್ ನಮ್ಗೆ ಎನರ್ಜಿ ಬರೋದೇ ಎಲ್ಲಿಗೆ ಗೊತ್ತಾ? ನಮ್ಮ ಪ್ರಾಣಮಯ ಕೋಶಕ್ಕೆ ಬರುವುದು. ನಮ್ಮ ಪ್ರಾಣಮಯ ಕೋಶದಲ್ಲಿ 7 ಚಕ್ರಗಳು ಇರುವಂತದ್ದು. ಅಂದ್ರೆ ಆ ಶಕ್ತಿಯ ಕೇಂದ್ರಗಳಿರುವುದು ಅಲ್ಲಿ ಇರುವಂತದ್ದು. ನಾವ್ ಅನ್ಕೊಳ್ತೇವೆ ಈ ಫಿಸಿಕಲ್ ಬಾಡಿಯಲ್ಲಿ ಇದೆ ಅಂತ ಅನ್ಕೊಳ್ತೇವೆ ನಾವು. ನೋಡಿ, ಅಂದ್ರೆ ಆ ಒಂದು ಪ್ರಾಣಮಯ ಶಕ್ತಿ ಬರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಈ ಪಂಚತತ್ವಗಳೆಲ್ಲವೂ ಕೂಡ ಪ್ರಾಪರ್ ಆಗಿ ಸರಿಯಾದ ರೀತಿಯಲ್ಲಿ ನಮ್ಗೆ ಸಿಗ್ತಾ ಬರ್ಬೇಕು. ಅದನ್ನ ಯಾವಾಗ ನಾವು ಪಡ್ಕೊಳ್ತೀವಿ, ಅದಕ್ಕೆ ಒಂದು ಕಾರಣ ಇರುತ್ತೆ. ಕಾರಣ ಶರೀರ, ಮಹಾಕಾರಣ ಶರೀರದಲ್ಲಿ ನಮ್ಮ ಸಮಸ್ಯೆಗಳಿಗೆ ಅಥವಾ ನಮ್ಮ ಯಾವುದೇ ಚಾಲೆಂಜಸ್ ಗಳಿಗೆ ಅಲ್ಲಿ ಸಮಸ್ಯೆಗಳಿಗೆ ಕಾರಣ ಇರುತ್ತೆ. ಅದನ್ನ ರೂಟ್ ಕಾಸ್ ಅನ್ನ ನಾವು ನೋಡ್ಕೊಳ್ತಾ ಬರ್ಬೇಕಾಗತ್ತೆ. ಅದನ್ನ ರೂಟ್ ಕಾಸ್ ಅನ್ನ ನಾವು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಇರೋದು ಯಾವುದು ಅಂತ ಹೇಳಿದ್ರೆ ಈ ನಮ್ಮ ಚಕ್ರಗಳನ್ನ ಮೇನ್ ಆಗಿ ನಾವು ನೋಡ್ಕೊಳ್ತಾ ಬರ್ಬೇಕಾಗತ್ತೆ. ನೋಡಿ, ಶಕ್ತಿ ನಮ್ಮ ಶರೀರ ಅಂತಂದ್ರೆ ಏನು ಗೊತ್ತಾ? ನಮ್ಮ ಈ ಒಂದು ಪ್ರಾಣಮಯ ಕೋಶ, ಅಂದ್ರೆ ನಮ್ಮ ಎನರ್ಜಿ ಇರೋದು ನಮ್ಮ ಪ್ರಾಣಮಯ ಕೋಶದಲ್ಲಿ. ಆ ಪ್ರಾಣಮಯ ಕೋಶ ಸರಿಯಾಗ್ತಾ ಬಂತು ಅಂದ್ರೆ ಆಟೋಮ್ಯಾಟಿಕಲಿ ನಮ್ಮ ಫಿಸಿಕಲ್ ಶರೀರ, ಸೂಕ್ಷ್ಮ ಶರೀರ, ನಮ್ಮ ಪ್ರಾಣಮಯ ಶರೀರ, ನಮ್ಮ ಅನ್ನಮಯ ಶರೀರ ಸರಿಯಾಗ್ತಾ ಬರುತ್ತೆ. ಈಗ ಅರ್ಥ ಆಯ್ತಾ? ನಾವು ಧ್ಯಾನವನ್ನ ಮಾಡಿದ್ರೆ ಈ ಫಿಸಿಕಲ್ ಬಾಡಿಗೆಲ್ಲ ಎನರ್ಜಿ ಬರೋದು ಎಲ್ಲಿಗೆ ಬರುತ್ತೆ? ಎನರ್ಜಿ ಬಾಡಿಗೆ ಬರೋದು. ನಾವ್ ಎಲ್ಲಿ ಕನೆಕ್ಟ್ ಆಗ್ತೀವಿ? ಸೂಕ್ಷ್ಮ ಶರೀರಕ್ಕೆ, ಸೂಕ್ಷ್ಮ ಜಗತ್ತಿಗೆ, ನಮ್ಗೆ ಕಾಣದೇ ಇರುವಂತ ಜಗತ್ತಿಗೆ ನಾವು ಕನೆಕ್ಷನ್ ಆಗ್ತೀವಿ. ಅಲ್ಲಿಂದ ನಮ್ಮ ಎನರ್ಜಿ ಏನಾಗುತ್ತೆ? ಡೈರೆಕ್ಟ್ ಆಗಿ ನಮ್ಮ ಶರೀರಕ್ಕೆ ಬರ್ತಾ ಇರುತ್ತೆ. ಯಾವಾಗ ನಮ್ಮ ಪ್ರಾಣಮಯ ಅಂದ್ರೆ ನಮ್ಮ ಶಕ್ತಿಯ ಕೇಂದ್ರಗಳು ಇದೆಯಲ್ಲ, ಮೇನ್ ಆಗಿ ನಮ್ಮ ಶಕ್ತಿಯ ಕೇಂದ್ರಗಳು ಯಾವ್ಯಾವ್ದು ಅಂದ್ರೆ 7 ಬರುತ್ತೆ ನಮ್ಗೆ.
ಆ 7 ಶಕ್ತಿಯ ಕೇಂದ್ರಗಳು ಅಲ್ಲಿರುವಂತ ಬ್ಲಾಕೇಜಸ್ಗಳು ಅಂದ್ರೆ ಮುಂಚೆನೆ ಆಕ್ಟಿವೇಟ್ ಆಗಿರುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ನಮ್ಮ ಜೀವನ ಶೈಲಿಯಿಂದ ಆಗಿರ್ಬಹುದು, ನಮ್ಮ ಆಹಾರ ಪದ್ಧತಿಯಿಂದ ಆಗಿರ್ಬಹುದು, ನಮ್ಮ ಆಚಾರ ವಿಚಾರಗಳು, ನಮ್ಮ ಥಾಟ್ಸ್ ಗಳಾಗಿರ್ಬಹುದು, ನಮ್ಮ ಭಾವನೆಗಳಾಗಿರ್ಬಹುದು, ಇವುಗಳೆಲ್ಲದರ ಮುಖಾಂತರ ಇನ್ಫ್ಲುಯೆನ್ಸ್ ನ ಮುಖಾಂತರ ನಾವು ಬ್ಲಾಕೇಜಸ್ ಆಗ್ಬಿಟ್ಟಿರುತ್ತೆ. ಯಾವಾಗ ಈ ಶಕ್ತಿಯ ಕೇಂದ್ರಗಳ ಬ್ಲಾಕೇಜಸ್ ಗಳು ರಿಮೂವ್ ಆಗ್ತಾ ಬರ್ತಾ ಇರುತ್ತೆ, ಕ್ಲೆನ್ಸಿಂಗ್ ಆಗ್ತಾ ಇರುತ್ತೋ, ಶುದ್ಧಿ ಆಗ್ತಾ ಬರ್ತಾ ಇರುತ್ತೋ, ನಮ್ಮ ಆಭಾ ಮಂಡಲ, ನಮ್ಮ ರಕ್ಷಣಾ ಕವಚ ಅಂತ ಹೇಳಿ ಕರಿತೀವಿ ನಾವು, ಅದು ತುಂಬಾ ಬ್ರೈಟ್ ಆಗಿ ಕಲರ್ಫುಲ್ ಆಗಿ ಅಂದ್ರೆ ತುಂಬಾ ಶಕ್ತಿಯುತವಾಗಿ ನಮ್ಮನ್ನ ರಕ್ಷಣೆಯನ್ನ ಮಾಡುತ್ತೆ. ರಕ್ಷಣಾ ಕವಚ ಅಂತ ಹೇಳಿದ್ರೆ ನೋಡಿ ಅರ್ಥ ಮಾಡ್ಕೊಳ್ಬೇಕು, ಇಟ್ಸ್ ಅ ಸೆಕ್ಯೂರಿಟಿ ಗಾರ್ಡ್ ಇದ್ದಾಗೆ. ನಮ್ಮ ಪರ್ಮಿಷನ್ ಇಲ್ಲದೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಮ್ಮ ಶರೀರದ ಒಳಗಡೆ ಬರೋದಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾದ್ರೆ ನಮ್ಮ ಈ ಚಕ್ರಗಳು ಮೇನ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಮೇನ್ 3 ನಾಡಿಗಳು ನಮ್ಮ ಉಸಿರಿನಲ್ಲಿ ಬರುತ್ತೆ. ಇಡ, ಪಿಂಗಳ. ಈ ಇಡ ಸುಷುಮ್ನ ನಾಡಿಗೆ ಕನೆಕ್ಷನ್ ಆಗುತ್ತೆ. ಈ ಸುಷುಮ್ನ ನಾಡಿ ನೇರವಾಗಿ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಈ 7 ಚಕ್ರಗಳಿಗೆ ಹೋಗುತ್ತೆ. ಈ 7 ಚಕ್ರಗಳಿಗೆ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಪ್ರಾಣ ಎನರ್ಜಿ. ಪ್ರಾಣ ಎನರ್ಜಿಲಿರುವಂತ ಈ 7 ಚಕ್ರಗಳು ನಮ್ಮ ಎಲ್ಲ ಶರೀರದಲ್ಲಿರುವಂತ 72,000 ನರನಾಡಿಗಳೆಲ್ಲವನ್ನು ಕೂಡ ಇದು ಕನೆಕ್ಷನ್ ಮಾಡಿಕೊಡುತ್ತೆ. ವೈರಿಂಗ್ ಇಂದಾಗಿ, ಸ್ವಿಚ್ ಬೋರ್ಡ್ ಇದ್ದಾಗೆ. ಹೌದಲ್ವಾ? ನಮ್ಮ ಮನೆಗೆ ನಾವ್ ಏನ್ ಮಾಡ್ತೀವಿ, ಸ್ವಿಚ್ ಅನ್ನ ಕನೆಕ್ಷನ್ ಮಾಡ್ಕೊಂಡಿರ್ತೀವಿ, ಆನ್ ಮಾಡಿದ ತಕ್ಷಣ ಇಡೀ ಮನೆಯೆಲ್ಲವೂ ಕೂಡ ಪ್ರಕಾಶಮಯವಾಗುತ್ತಲ್ವಾ? ಹಾಗೆ ಈ 7 ಚಕ್ರಗಳನ್ನ ಆನ್ ಮಾಡಿದ ತಕ್ಷಣ ನಮ್ಮ ಇಡೀ ಎನರ್ಜಿ ಬಾಡಿ ಎಲ್ಲವೂ ಕೂಡ ಎನರ್ಜಿಯಿಂದ ಫಿಲ್ ಆಗ್ಬಿಡುತ್ತೆ. ಒಂದು ಇಂಟರ್ ಕನೆಕ್ಷನ್ ಆಗಿರುತ್ತೆ, ಚೈನ್ ಲಿಂಕ್ ತರ ಕನೆಕ್ಷನ್ ಆಗಿರುತ್ತೆ. ಹಾಗಾದ್ರೆ ಆ 7 ಚಕ್ರಗಳು ಯಾವ್ಯಾವ್ದು? ಮೇನ್ ಆಗಿ ನಾವು ಈ 7 ಚಕ್ರಗಳನ್ನ ಆಪರೇಟ್ ಮಾಡಿದ್ರೆ ನಮ್ಮ ಇಡೀ ಪ್ರಾಣ ಶರೀರ ರೆಡಿ ಆಗ್ತಾ, ನಮ್ಮ ಎನರ್ಜಿ ಎಲ್ಲವೂ ಕೂಡ ರೆಡಿ ಆಗ್ತಾ ಕ್ಲೆನ್ಸಿಂಗ್ ಆಗಿ ನಮ್ಮ ಶಕ್ತಿ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ಹಾಗಾದ್ರೆ ಆ 7 ಚಕ್ರಗಳು ಯಾವ್ಯಾವ್ದು ಅಂತೇಳಿ ನಾವು ನೋಡೋಣ. ನಾನು ಸ್ಕ್ರೀನ್ ಅನ್ನು ಶೇರ್ ಮಾಡ್ತೇನೆ. ಕಾಣಿಸ್ತಾ ಇದೆ ನಿಮ್ಮೆಲ್ಲರಿಗೂ? ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಮೇಡಮ್. ನೋಡಿ, ನಮ್ಮ ಪ್ರಾಣ ಶರೀರದಲ್ಲಿ 7 ಚಕ್ರಗಳು ಇರುವಂತದ್ದು. ಮೊದಲನೇದು ಯಾವುದು ಅಂತ ಹೇಳಿದ್ರೆ ನೋಡಿ, ನಮ್ಮ ಬೆನ್ನು ಮೂಳೆಯ ಕೊನೆಯ ಭಾಗದಲ್ಲಿ ಮೂಲಾಧಾರ ಚಕ್ರ ಅಂದ್ರೆ ನಮ್ಮ ಬುಧದ್ವಾರದಲ್ಲಿ ಇರುವಂತದ್ದು ಮೂಲಾಧಾರ ಚಕ್ರ. ಇದರ ಬಣ್ಣ ಕೆಂಪು ಬಣ್ಣದಲ್ಲಿ ಇರುತ್ತೆ. 2 ಫಿಂಗರ್ ಮುಂದೆ ನಮ್ಮ ನಾಭಿಯಿಂದ ಎರಡು ಫಿಂಗರ್ಗಳ ಕೆಳಭಾಗದಲ್ಲಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಸ್ವಾದಿಷ್ಠಾನ ಚಕ್ರ. ಇದರ ಮೂಲ ಬಣ್ಣ ಏನಿರುತ್ತೆ ಗೊತ್ತಾ? ಕೇಸರಿಯ ಬಣ್ಣ. ಮೂಲಾಧಾರ ಚಕ್ರದ ಬೀಜ ಮಂತ್ರ ಯಾವುದು ಅಂದ್ರೆ ಲಂಕಾರ. ಇದರ ತತ್ವ ಏನು ಅಂತ ಹೇಳಿದ್ರೆ ಪೃಥ್ವಿಯ ತತ್ವ ಇರುವಂತದ್ದು. ಸ್ವಾದಿಷ್ಠಾನ ಚಕ್ರ ಕೆಂಪು ಬಣ್ಣದಲ್ಲಿ ಇರುತ್ತೆ. ಇದು ನಾವು ಹೊಕ್ಕಳಿನ ಭಾಗದ ಕೆಳಗಡೆ ಸ್ವಲ್ಪ 2 ಫಿಂಗರ್ ಕೆಳಗಡೆ ಬರುತ್ತೆ, ಅದು ಸ್ವಾದಿಷ್ಠಾನ ಚಕ್ರದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಜನನೇಂದ್ರಿಯದ ಭಾಗದಲ್ಲಿ ಬರುವಂತದ್ದು ಸ್ವಾದಿಷ್ಠಾನ ಚಕ್ರ. ಇದರ ಬೀಜ ಮಂತ್ರ ಓಂಕಾರ. ಇದರ ತತ್ವ ಏನು ಅಂತ ಹೇಳಿದ್ರೆ ಇದು
ನೀರಿನ ತತ್ವ, ಜಲತತ್ವ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಬರೋದು ಯಾವುದು ಅಂತ ಹೇಳಿದ್ರೆ ಮಣಿಪುರ ಚಕ್ರ, ನಮ್ಮ ನಾಭಿಯ ಸ್ವಲ್ಪ ಮೇಲ್ಭಾಗದಲ್ಲಿ ಬರುತ್ತೆ. ಇದರ ಬಣ್ಣ ಹಳದಿಯ ಬಣ್ಣ. ಪಿಕ್ಚರ್ ನಿಮ್ಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ನೋಡಿ. ಇದು ಹಳದಿಯ ಬಣ್ಣ ಇರುತ್ತೆ. ಇದರ ಬೀಜ ಮಂತ್ರ ಓಂಕಾರ. ಇದರ ತತ್ವ ಏನು ಅಂತ ಹೇಳಿದ್ರೆ ಅಗ್ನಿಯ ತತ್ವ. ನೆಕ್ಸ್ಟ್ ಬರುವಂತದ್ದು ನಮ್ಮ ಹೃದಯದಲ್ಲಿ ಬರುವುದು ಯಾವುದಂದ್ರೆ ಅನಾಹತ ಚಕ್ರ. ಇದರ ಬೀಜ ಮಂತ್ರ ಯಂಕಾರ. ಇದರ ಬಣ್ಣ ಹಸಿರು ಬಣ್ಣ. ಇದು ವಾಯು ತತ್ವವನ್ನ ಹೊಂದಿರುತ್ತೆ. ನಮ್ಮ ಗಂಟಲಿನ ಚಕ್ರ ವಿಶುದ್ಧಿ ಚಕ್ರ. ಇದು ಆಕಾಶ ನೀಲಿಯ ಬಣ್ಣದಲ್ಲಿರುತ್ತೆ. ಇದರ ಬೀಜ ಮಂತ್ರ ಹಂಕಾರ. ಇದರ ತತ್ವ ವಾಯು ತತ್ವ. ನೆಕ್ಸ್ಟ್ ಬರುವಂತದ್ದು ಆಗ್ನೇಯ ಚಕ್ರ. ನಮ್ಮ ಎರಡು ಉಬ್ಬುಗಳ ಮಧ್ಯದಲ್ಲಿ ನಮ್ಮ ಮೂರನೇ ಕಣ್ಣಿನ ಚಕ್ರ ಅಂತನೂ ಕೂಡ ಇದನ್ನ ತ್ರಿನೇತ್ರ ಅಂತನೂ ಕೂಡ ನಾವು ಕರಿತೀವಿ. ಇದರ ಬಣ್ಣ ಕಡು ನೀಲಿಯ ಬಣ್ಣ. ಇದರ ಬೀಜ ಮಂತ್ರ ಓಂಕಾರ. ಇದರ ತತ್ವ ಆಕಾಶ ತತ್ವ. ಲಾಸ್ಟ್ ಅಲ್ಲಿ ಬರುವಂತದ್ದು ಏನು ಅಂತ ಹೇಳಿದ್ರೆ ಸಹಸ್ರಾರ ಚಕ್ರ. ಇದರ ಬೀಜ ಮಂತ್ರ ಇಲ್ಲಿ ಯಾವುದು ಕೂಡ ಇರಲ್ಲ. ಇದರ ಬಣ್ಣ ನೇರಳೆಯ ಬಣ್ಣ. ಇದು ಏನಿರುತ್ತೆ ಅಂದ್ರೆ ಶಾಂತಿ, ಆನಂದ ಇಲ್ಲಿ ನಾವು ನೋಡುವಂತದ್ದಾಗಿರುತ್ತೆ. ನೋಡಿ, ಇದು ನಮ್ಮ ಆಭಾಮಂಡಲ. ಕಾಣಿಸ್ತಾ ಇದೆಯಾ ಇವಾಗ ಎಲ್ಲಾರ್ಗು? ನೋಡಿದ್ರೆ ಎಲ್ಲಾರು? ಹೌದಲ್ವಾ? ಕಾಣಿಸ್ತಾ ನಿಮ್ಮೆಲ್ಲರಿಗೂನು? ಮಾತಾಡ್ಬೇಕು. ಎಲ್ಲರಿಗೂ ಕಾಣಿಸ್ತಲ್ವಾ? ಸೂಪರ್. ನೋಡಿ, ಈ ರೀತಿಯಲ್ಲಿ ನಮ್ಮ ಶರೀರದ ಒಳಗಡೆ ಈ ಪ್ರಾಣ ಚಕ್ರಗಳು ಅಂದ್ರೆ ಶಕ್ತಿ ಎನರ್ಜಿಯ ಸೆಂಟರ್ಗಳು ಇರುತ್ತೆ. ಯಾವಾಗ ನಮ್ಮ ಈ ಒಂದು ಹೀಲಿಂಗ್ ಸೆಂಟರ್ ಅಲ್ಲಿ ಇದಕ್ಕೆ ಬೀಜ ಮಂತ್ರವನ್ನ ನಾವು ಚಕ್ರ ಧ್ಯಾನವನ್ನ ನಾವು ಮಾಡ್ತೇವೆ. ನಾವು ಇದು ತುಂಬಾ ಇಂಪಾರ್ಟೆನ್ಸ್ ಆಗಿರುವಂತದ್ದು ನಿಮಗೆ. ನಮ್ಮ ಶಕ್ತಿಯ ಕೇಂದ್ರಗಳು ಇಲ್ಲಿ ನಮ್ಮ ಶಕ್ತಿಯನ್ನ ನಾವು ಬ್ಲಾಕೇಜಸ್ ಗಳು ಏನೇನಾಗಿರ್ತವೆ ಎಲ್ಲವನ್ನು ಕೂಡ ನಾವು ಒಂದೊಂದಾಗಿ ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ಧ್ಯಾನವನ್ನ ನಾವು ಮಾಡ್ತಾ ಮಾಡ್ತಾ ಇನ್ನ ಶುದ್ಧಿಯನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಈ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ರಕ್ಷಣಾ ಕವಚ ಆಭಾಮಂಡಲ, ಯಾವಾಗ ನಮ್ಮ ಆಭಾಮಂಡಲ ನಮ್ಮ ಎನರ್ಜಿ ವಿಸ್ತಾರವಾಗ್ತಾ ಹೋಗ್ತಾ ಇರುತ್ತೋ, ಹೌದಲ್ವಾ, ಆಗ ನಮ್ಮ ಸಮಸ್ಯೆಗಳಿರುತ್ತಲ್ಲ, ನಮಗೆ ಅನಾರೋಗ್ಯ ಆಗಿರ್ಬಹುದು, ನಮ್ಮ ಹಣಕಾಸಿನ ಸಮಸ್ಯೆಗಳಾಗಿರ್ಬಹುದು, ನಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಅಡೆತಡೆಗಳಾಗಿರ್ಬಹುದು, ಇವುಗಳೆಲ್ಲದಿಂದಲೂ ಕೂಡ ನಾವು ಹೊರಗಡೆ ಬರೋದಿಕ್ಕೆ ಸಾಧ್ಯ ಆಗತ್ತೆ. ಇದೇ ತುಂಬಾ ಇಂಪಾರ್ಟೆಂಟ್. ನಮ್ಮ ಪಂಚಕೋಶಗಳಲ್ಲಿರುವಂತದ್ದು ಮತ್ತೆ ನಮ್ಮ ಶಕ್ತಿಯ ಕೇಂದ್ರಗಳು ತುಂಬಾ 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 ನಮ್ಗೆ ಇಂಪಾರ್ಟೆನ್ಸ್ ಆಗಿರುವಂತದ್ದು. ನಾವು ಎಲ್ಲ ಸಮಸ್ಯೆಗಳಿಂದ, ಈಗ ನಮ್ಮ ಜೀವನದಲ್ಲಿ ಬರುವಂತ ಸಮಸ್ಯೆಗಳು ಒಂದು ಕಳೀತು ಅಂದ ತಕ್ಷಣ ಏನಾಗುತ್ತೆ ಹೇಳಿ, ಮತ್ತೊಂದು ಚಾಲೆಂಜಸ್ ಬರುತ್ತೆ. ಅಥವಾ ಮತ್ತೊಂದು ಅಂದ ತಕ್ಷಣ
ಇನ್ನೊಂದು ಚಾಲೆಂಜಸ್ ಬರ್ತಾ ಇರುತ್ತೆ ನಮ್ಗೆ ಅಂತ ಹೇಳಿದ್ರೆ, ಯಾವುದನ್ನೇ ಬಂದ್ರು ಕೂಡ ಅವುಗಳೆಲ್ಲವನ್ನು ಕೂಡ ನಾವು ಎದುರಿಸಿ, ಹೌದಲ್ವಾ, ನಮ್ಮ ಸಮಸ್ಯೆಗಳಿಂದ ನಾವು ಓವರ್ಕಮ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಇದು ತುಂಬಾ ಇದನ್ನ ನಾವು ತುಂಬಾ ಆಳವಾಗಿ, ತುಂಬಾ ಡೀಪ್ ಆಗಿ ನಾವು ಅದನ್ನ ತಿಳ್ಕೊಳ್ಬೇಕಾಗ್ತಾ ಬರುತ್ತೆ. ಈಗ ಒಂದೊಂದಾಗಿ ನಾವು ಈ ಶಕ್ತಿಯ ಕೇಂದ್ರಗಳಿದೆಯಲ್ಲ, ಈ 7 ಶಕ್ತಿಯ ಕೇಂದ್ರಗಳಲ್ಲಿರುವಂತ ಒಂದೊಂದು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಬರೋಣ. ಮೊದಲನೇದಾಗಿ ಬರುವಂತದ್ದು ಯಾವ್ದಂದ್ರೆ ನಮ್ಮ ಮೂಲಾಧಾರ ಚಕ್ರ. ಆಲ್ರೆಡಿ ನಿಮ್ಗೆ ಮೂಲಾಧಾರ ಚಕ್ರದ ಬಣ್ಣ ಏನಾಗಿರುತ್ತೆ? ಕೆಂಪಾಗಿರುತ್ತೆ. ಅದು ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಮ್ಮ ಗುದದ್ವಾರದಲ್ಲಿರುತ್ತೆ. ಅದರ ತತ್ವ ಏನು ಅಂತ ಹೇಳಿದ್ರೆ ಪೃಥ್ವಿಯ ತತ್ವ, ಆ ಭೂಮಿಯ ತತ್ವವನ್ನ ಅದು ಹೊಂದಿರುತ್ತೆ. ಇದ್ರಲ್ಲಿ ಏನಿರುತ್ತೆ? ಈ ಮೂಲಾಧಾರ ಸಮತೋಲನವಾಗಿದ್ರೆ, ಚೆನ್ನಾಗಿದ್ರೆ ನಮ್ಮ ಒಳಗಡೆ ಏನಿರುತ್ತೆ ಅಂದ್ರೆ ಒಂದು ಸ್ಥಿರತೆ ಇರುತ್ತೆ. ನಮ್ಮ ಆಧಾರ, ಮೂಲ ಪ್ಲಸ್ ಆಧಾರ ಅಂದ್ರೆ ಈ ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಆಗಿರ್ಬೇಕು ಅಂತ ಹೇಳಿದ್ರೆ ಆಧಾರ ಸ್ತಂಭ ಯಾವುದು ಅಂತ ಹೇಳಿದ್ರೆ ಈ ಮೊದಲನೇದಾಗಿರುವಂತ ಈ ಮೂಲಾಧಾರ ಚಕ್ರ ಆಧಾರವಾಗಿರ್ಬೇಕು ನಮ್ಗೆ. ಇಟ್ಸ್ ಅ ಬೇಸ್ಮೆಂಟ್. ನಿಮ್ಮ ಬೇಸ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ನೀವು ಎಲ್ಲಾ ಚಕ್ರದ ಎನರ್ಜಿಗಳು ಕೂಡ ಅಷ್ಟೇ ಪವರ್ಫುಲ್ ಆಗಿ ಕೆಲಸವನ್ನ ಮಾಡುತ್ತವೆ. ಹಾಗಾಗಿ ಇದನ್ನ ಆಧಾರ ಸ್ತಂಭ ಅಂತಾನೆ ಹೇಳೋದು ನಾವು, ಅದಕ್ಕೇನೆ ಇದನ್ನ. ಇಲ್ಲಿ ಸ್ಥಿರತೆ ಇರುತ್ತೆ, ಭದ್ರತೆ ಇರುತ್ತೆ, ನಮಗೆ ಸುರಕ್ಷತೆಯನ್ನ, ನಮಗೆ ಧೈರ್ಯವನ್ನ, ನಮಗೆ ಭೌತಿಕವಾದ ಸದೃಢತೆಯನ್ನ ನಮ್ಗೆ ಇದು ತಂದ್ಕೊಡುವಂತಹ ಚಕ್ರ ಇದಾಗಿರುತ್ತೆ. ತುಂಬಾ ತುಂಬಾ ಇಂಪಾರ್ಟೆನ್ಸ್ ಆಗಿರೋದು ಇದು. ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಭಯ ಇರುತ್ತೆ. ಇದರ ಮೂಲ ಸಮಸ್ಯೆ ಏನು ಅಂದ್ರೆ ಭಯ, ಆತಂಕ. ನಮ್ಗೆ ಭಯ ಇತ್ತು, ಆತಂಕ ಇತ್ತು ಅಂತ ಹೇಳಿದ್ರೆ ನಮ್ಗೇನಿದೆ? ಹೌದಲ್ವಾ, ಭಯ ಇದೆ ಅಂತ ಹೇಳಿದ್ರೆ ನಮ್ಗೆ ಕೆಲ್ಸಗಳನ್ನ ಮಾಡಕ್ಕಾಗತ್ತಾ? ಯಾವುದೇ ಕೆಲಸವನ್ನಾಗ್ಲಿ, ಯಾವುದು ಕೆಲಸ ನಮ್ಮ ಪರಿಪೂರ್ಣತೆಯಿಂದ ಸಾಗೋದಿಲ್ಲ. ನೋಡಿ, ಒಮ್ಮೆ ನನಗೆ ಭಯ ಎಲ್ಲಿದೆ ಅಂತ ನೀವು ನೋಡ್ಕೊಳ್ಳಿ. ನಮ್ಗೆ ಫ್ಯೂಚರ್ ಭಯ ಇದೆ, ಮಕ್ಳಿಗೆ ಏನಾಗ್ಬಿಡುತ್ತೆ ಅನ್ನೋ ಭಯ ಇದೆ, ಹೌದಲ್ವಾ? ನೋಡಿ, ಮೇನ್ ನಮ್ಗೆ ಭಯ ಇದೆ ನಮ್ಮ ಒಳಗಡೆ ಅಂತ ಹೇಳಿದ್ರೆ ನಾವು ಎಲ್ಲಿ ಸ್ಟ್ರಕ್ ಆಗಿದ್ದೀವಿ? ನಾವು ಮೂಲಾಧಾರ ಚಕ್ರದಲ್ಲಿ ನಾವು ಸ್ಟ್ರಕ್ ಆಗ್ಬಿಟ್ಟಿದೀವಿ. ನಾವು ಯಾವುದ್ರಲ್ಲೂ ಕೂಡ ಆಸಕ್ತಿ ಇರಲ್ಲ. ಪ್ರತಿಯೊಂದಕ್ಕೂ ಕೂಡ ನಮ್ಮ ಒಳಗಡೆ ಭಯ 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 ಭಯ. ಇಲ್ಲ ಅಂದ್ರೆ ಹಿಂದೆ ಏನಾಗ್ಬಿಟ್ಟಿದೆ ಅನ್ನೋದು ಭಯ, ಇಲ್ಲಾಂದ್ರೆ ಮುಂದೆ ಏನಾಗ್ಬಿಡುತ್ತೆ ಅನ್ನೋ ಒಂದು ಭಯ. ಅವ್ರಿಲ್ಲ ಅಂತಂದ್ರೆ ನನ್ ಗಂಡನ್ಗೆ ಏನಾಗ್ಬಿಡುತ್ತೋ, ಮಕ್ಕಳಿಗೆ ಏನಾಗ್ಬಿಡುತ್ತೋ, ಈ ಒಂದು ನಮಗೆ ಅರಿವಿಲ್ಲದ ಹಾಗೆ ಒಳಗಡೆ ಭಯ 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 ಅನ್ನೋದು ನಮ್ಮ ಒಳಗಡೆ ತುಂಬಿಕೊಂಡ್ಬಿಟ್ಟಿರುತ್ತೆ. ಸೊ ಈ ಭಯದಿಂದ ನಾವು ಓವರ್ಕಮ್ ಆಗ್ಬೇಕು ಅಂತಂದ್ರೆ ಏನು ಅಂತ ಹೇಳಿದ್ರೆ ಆ ಪೃಥ್ವಿಯ ಚೈತನ್ಯದೊಂದಿಗೆ ನಾವು ಕನೆಕ್ಟ್ ಆಗ್ಬೇಕು. ಗ್ರೌಂಡಿಂಗ್ ಅಂತೇಳಿ ನಾವು ಕರಿತೀವಿ. ಗ್ರೌಂಡಿಂಗ್ 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 ಅಂತಂದ್ರೆ ಏನು ಅಂದ್ರೆ ಆ ಪ್ರಕೃತಿಯ ಜೊತೆಗೆ ಆ ಭೂಮಿಯ ತತ್ವದೊಂದಿಗೆ ನಾವು ಕನೆಕ್ಷನ್ ಆಗ್ಬೇಕು. ಇವತ್ತು ನಾವು ಭೂಮಿಯ ಮಾತೆಯಿಂದ ನಾವು ಡಿಸ್ಕನೆಕ್ಟ್ ಆಗ್ಬಿಟ್ಟಿದೀವಿ. ನಾವು ಎಲ್ಲರೂ ಏನ್ ಮಾಡ್ತಾ ಇದೀವಿ ನೋಡಿ, ಎಲ್ಲಾ ಕಡೆನೂ ಚಪ್ಪಲಿ ಹಾಕೊಳ್ಳೋದು, ಎಲ್ಲಾ ಕಡೆನೂ ಕೂಡ ಸಿಮೆಂಟ್ ರೋಡ್ಗಳು, ಎಲ್ಲಾ ಕಡೆ ನಾವು ನೆಲದ ಮೇಲೆ ನಡೆಯೋದನ್ನೇ ಬಿಟ್ಬಿಟ್ಟಿದೀವಿ. ಇವತ್ತು ಮಕ್ಕಳನ್ನ ಮಣ್ಣಲ್ಲಿ ಆಡೋದಕ್ಕೂ ಕೂಡ ನಾವು ಬಿಡ್ತಾ ಇಲ್ಲ ನಾವು. ಆದ್ರೆ ಆದಷ್ಟು ಮತ್ತೆ ನಾವು ಮರಳಿ ನಮ್ಮ ಭೂಮಿಯ ಮಾತೆಗೆ ಜೊತೆಗೆ ನಾವು ಒಂದಾಗ್ಬೇಕು. ಆಗ ನಮ್ಮ ಈ ಒಂದು ಮೂಲಾಧಾರ ಚಕ್ರ ಆಕ್ಟಿವೇಶನ್ ಆಗ್ತಾ ಬರುತ್ತೆ. ನೋಡ್ಬೇಕು ಧ್ಯಾನದಲ್ಲಿ ನಾವು ನಮ್ಮ ಭಯ ಎಲ್ಲಿದೆ. ಸೊ ಆ ಭಯದಲ್ಲಿ ಏನಾಗುತ್ತೆ? ನಮ್ಗೆ ನಮ್ಮ ಒಳಗಡೆ ಟೆನ್ಷನ್ ಜಾಸ್ತಿ ಆಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ ನಮಗೆ. ಅದು ನಮ್ಮ ಶರೀರದ ಒಳಗಡೆ ಸ್ಟೋರೇಜ್ ಆಗಿ ನಮ್ಗೆ ಅನಾರೋಗ್ಯವನ್ನ ತಂದ್ಕೊಡುತ್ತೆ.
ಸೊ ಇದು ಬ್ಲಾಕೇಜಸ್ ಆದಾಗ ನಮ್ಗೆ ಯಾವ ರೀತಿ ಅನಾರೋಗ್ಯ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಕಾಲುಗಳ ಸಮಸ್ಯೆ, ಬೆನ್ನು ನೋವು, ಬ್ಯಾಕ್ ಪೇನ್, ಮಲಬದ್ಧತೆ, ಮತ್ತೆ ಪೈಲ್ಸ್ ಗೆ ರಿಲೇಟೆಡ್ ಆದಂತ ಪ್ರಾಬ್ಲಮ್ಸ್ ಗಳು ಅಂದ್ರೆ ನಮ್ಮ ಮೂಳೆಗೆ, ನಮ್ಮ ಕಾಲಿನಿಂದ ಕೆಳಗಡೆಗೆ ಎಲ್ಲಿ ಯಾವ್ದು ಸಮಸ್ಯೆಗಳು ಬಂತು ಅಂತ ಹೇಳಿದ್ರೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಲೋವರ್ ಬ್ಯಾಕ್ ಅಲ್ಲಿ ನೋವು ಆಗ್ತಾ ಇದೆ, ನಮ್ಗೆ ತುಂಬಾ ನೋವಿದೆ, ಜಾಯಿಂಟ್ಸ್ ಗಳೆಲ್ಲ ನೋವು ಬರ್ತಾ ಇದೆ ಅಂದ್ರೆ ನಮಗೆ ಮೂಲಾಧಾರ ಚಕ್ರ ಬ್ಲಾಕೇಜ್ ಆಗಿದೆ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಸ್ವಾದಿಷ್ಠಾನ ಚಕ್ರ. ಸ್ವಲ್ಪ ನಮ್ಮ ಮೂಲಾಧಾರ ಚಕ್ರದಿಂದ ಒಂದು 2 ಫಿಂಗರ್ಸ್ ನ ಮೇಲ್ಗಡೆ ಬರುತ್ತೆ ನಮ್ಮ ಜನನೇಂದ್ರಿಯ ಭಾಗದಲ್ಲಿ. ಇದರ ಬಣ್ಣ ಕೇಸರಿ, ಇದರ ಮಂತ್ರ ಓಂಕಾರ, ಇದರ ತತ್ವ ಜಲ ತತ್ವ. ಇಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ಭಾವನೆಗಳು, ಭಾವನೆಗಳು ಎಲ್ಲ ಎಮೋಷನ್ಸ್ ಗಳ ಮೂಲ ಸ್ಥಾನ ಯಾವುದು ಅಂತ ಹೇಳಿದ್ರೆ ನಮ್ಮ ಸ್ವಾದಿಷ್ಠಾನ ಚಕ್ರ. ಸೊ ಯಾವಾಗ ನಮ್ಮ ಭಾವನೆಗಳು ನೋಡಿ, ನಮ್ಮಲ್ಲಿ ಕೋಪ ಇದೆಯಾ, ನನ್ನಲ್ಲಿ ಭಯ ಇದೆಯಾ, ದುಃಖ ಇದೆಯಾ, ನೋಡಿ ಎಲ್ಲವೂ ಕೂಡ ಕಾಮ, ಕ್ರೋಧ, ಮೋಹ, ಮದ, ಎಲ್ಲ ರೀತಿಯಾದಂತಹ ಎಮೋಷನ್ಸ್ ಗಳ ಸ್ಟೋರೇಜ್ ಎಲ್ಲಿರೋದು ಅಂತ ಹೇಳಿದ್ರೆ ನಮ್ಮ ಸ್ವಾದಿಷ್ಠಾನ ಚಕ್ರ. ನಾನು ತುಂಬಾ ಕೋಪ ಮಾಡ್ಕೊಳ್ತೀನಿ, ನನಗೆ ತುಂಬಾ ಭಯ ಆಗ್ತಾ ಇದೆ, ನನಗೆ ದುಃಖ ಬರ್ತಾ ಇದ್ದೀನಿ, ನನಗೆ ಅಳು ಬರ್ತಾ ಇದೆ, ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ವಿ ಆರ್ ಸ್ಟಕ್ ಇನ್ ಸ್ವಾದಿಷ್ಠಾನ ಚಕ್ರ. ಯಾವಾಗ ನಾವು ಸ್ವಾದಿಷ್ಠಾನ ಚಕ್ರದಲ್ಲಿ ಬ್ಲಾಕ್ ಆಗ್ತೀವಿ, ಸ್ಟಕ್ ಆಗ್ತೀವಿ, ನಮ್ಮ ಯಾವಾಗ ನೋಡಿ ನಮ್ಗೆ ದುಃಖ ಬಂತು, ಭಯ ಬಂತು, ಕೋಪ ಬಂತು ಅಲ್ವಾ, ಕೋಪದಲ್ಲಿ ನಾವು ಬಿಹೇವ್ ಮಾಡಿದಾಗ, ಸಿಟ್ಟು ಬಂದಾಗ ನಾವ್ ಏನ್ ಮಾಡ್ತೀವಿ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ನಮ್ಮ ಕಾರ್ಯಗಳೆಲ್ಲ ಹೇಗಿರುತ್ತೆ, ಅಸ್ತವ್ಯಸ್ತವಾಗುತ್ತೆ ಅಲ್ವಾ. ಗುಡ್ ರಿಸಲ್ಟ್ ನಾವ್ ಎಲ್ಲಿ ಪಡ್ಕೊಳಕ್ ಸಾಧ್ಯ ಆಗತ್ತೆ, ನಮ್ಮ ಕ್ರಿಯೇಟಿವಿಟಿ, ನಮ್ಮ ಸೃಜನಾತ್ಮಕತೆ, ನಮ್ಮ ಕಲ್ಪನೆ, ನಮ್ಮ ಕೌಶಲ್ಯ, ನಮ್ಮ ಉತ್ಸಾಹ, ನಮ್ಮ ಭಾವನೆಗಳೆಲ್ಲವೂ ಕೂಡ ಏರುಪೇರಾಗ್ಬಿಡುತ್ತೆ. ಹೆಲ್ತ್ ರಿಲೇಟೆಡ್ ಆಗಿ ಯಾವ ಸಮಸ್ಯೆಗಳು ಬರುತ್ತೆ ನಮಗೆ ಅಂತ ಹೇಳಿದ್ರೆ, ಅಂದ್ರೆ ಮೂತ್ರ ಸೋಂಕುಗಳು, ನೀರು ಅಲ್ವಾ, ಜಲತತ್ವ ಹೇಗೆ ಅದು ವೇರಿಯೇಷನ್ ಆಗ್ತಾ ಇಲ್ಲ, ಅದು ಫ್ರೀಯಾಗಿ ಹರಿಬೇಕು, ನಾವು ಫ್ರೀಯಾಗಿ ಅದನ್ನ ಹರಿಯೋದಕ್ಕೆ ನಾವು ಬಿಡ್ತಾ ಇಲ್ಲ. ಸೊ ಹಾಗಾಗಿ ಮೂತ್ರಪಿಂಡದ ಸಮಸ್ಯೆ, ಮೂತ್ರ ಸೋಂಕುಗಳು, ಭಾವನಾತ್ಮಕವಾದಂತ ಸಂತಾನೋತ್ಪತ್ತಿಗೆ ಸಮಸ್ಯೆಗಳು, ಕೋಪ, ದುಃಖ, ಇದೆಲ್ಲವನ್ನು ಕೂಡ ನಾವು ಇದರ ಬ್ಲಾಕೇಜಸ್ ಇಂದ ನಾವು ಅನುಭವಿಸ್ಬೇಕಾಗ್ತಾ ಬರುತ್ತೆ. ನಾವು ಹೆಚ್ಚು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಜಲತತ್ವದೊಂದಿಗೆ ನಾವು ಕನೆಕ್ಟ್ ಆಗ್ಬೇಕು. ನಮ್ಮ ಭಾವನೆಗಳಲ್ಲಿ ಏನಕ್ಕೆ ಕೋಪ ಬರ್ತಾ ಇದೆ, ಏನಕ್ಕೆ ದುಃಖ ಆಗ್ತಾ ಇದೆ, ನಾವು ನೋಡ್ಕೊಳ್ತಾ ಬರ್ಬೇಕು. ಆಳವಾಗಿ ನಮ್ಮ ಒಳಗಡೆ ನಾವು ಧ್ಯಾನದಲ್ಲಿ ಜಸ್ಟ್ ಅದು ಬಂದಾಗ, ಕೋಪ ಬಂದಾಗ ಜಸ್ಟ್ ನಾವು ಮತ್ತೆ ನಮ್ಮ ಉಸಿರಿನ ಕಡೆಗೆ ನಾವು ಹೋಗ್ತಾ ಆ ಜಲತತ್ವದೊಂದಿಗೆ ನಾವು ಕನೆಕ್ಟ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಸ್ವಾದಿಷ್ಠಾನ ಚಕ್ರ ಎನರ್ಜಿ ರೈಸ್ ಆಗ್ತಾ ಬರುತ್ತೆ. ಸೊ ಈ ದಿನದ ಕ್ಲಾಸ್ ಅಲ್ಲಿ ನಾವು ಇಷ್ಟು 2 ಚಕ್ರಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ನಮ್ಮ ಶಕ್ತಿಯ ಕೇಂದ್ರಗಳು ಹೇಗೆ ಕೆಲಸವನ್ನ ಮಾಡುತ್ತೆ, ಹೌದಲ್ಲ, ನಮ್ಮ ಪ್ರಾಣ ಶಕ್ತಿ, ನಮ್ಮ ಪ್ರಾಣಮಯ ಕೋಶ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ನಮ್ಮ ಪಂಚಕೋಶಗಳು ಎಷ್ಟು ಅವಶ್ಯಕತೆ ಆಗಿದೆ, ಎಲ್ಲ ಒಂದು ವಿಷಯ ತುಂಬಾ ಸರಳವಾಗಿ ನೀವು ತಿಳ್ಕೊಂಡಿದ್ದೀರಾ. ಇದ್ರಲ್ಲಿ ಏನಾದ್ರು ಯಾರಿಗಾದ್ರೂ ಡೌಟ್ಸ್ ಇದೆಯಾ? ನಮಸ್ತೆ, ಒಳ್ಳೇದಾಗ್ಲಿ. ಸೊ ನಾಳಿನ ಕ್ಲಾಸ್ ಅಲ್ಲಿ ಮುಂದುವರಿದ ಹಾಗೆ ಎಲ್ಲ ಒಂದು ಶಕ್ತಿಯ ಕೇಂದ್ರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ.